ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ಅಬೌಟ್ ರೆಫರೆನ್ಸ್ ಟ್ಯಾಬ್ ಬಗ್ಗೆ. ಸೊ ಲಾಸ್ಟ್ ಕ್ಲಾಸಲ್ಲಿ ತಮಗೆ ಏನು ಎಕ್ಸ್ಪ್ಲೇನ್ ಮಾಡಿದ್ದಪ್ಪ ಅಂದರೆ ಪೇಜ್ ಲೇಔಟ್ ಟ್ಯಾಬ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಪೇಜ್ ಬ್ಯಾಕ್ಗ್ರೌಂಡ್ ಮತ್ತು ಪ್ಯಾರಾಗ್ರಾಫ್ ಆ್ಯಂಡ್ ಅರೇಂಜ್. ಸೊ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ರೆಫರೆನ್ಸ್ ಟ್ಯಾಬ್ ಇದೆ. ಸೊ ಈ ರೆಫರೆನ್ಸ್ ಟ್ಯಾಬ್ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ? ಸೊ ಟೋಟಲ್ ಇದರಲ್ಲಿ ಎಷ್ಟು ಡೈಲಾಗ್ ಬಾಕ್ಸ್ಗಳು ಇದ್ದಾವೆ? ಸೊ ಟೋಟಲಿ ಬಂದ್ಬಿಟ್ಟು ಎಷ್ಟಿದಾವಪ್ಪ ಅಂದರೆ 6 ಡೈಲಾಗ್ ಬಾಕ್ಸ್ ಇದ್ದಾವೆ. ಅದರಲ್ಲಿ ಏನಪ್ಪ ಅಂದರೆ ಇವತ್ತಿನ ಕ್ಲಾಸ್ಗೆ ತಮಗೆ ಟೋಟಲ್ ಏನಪ್ಪ ಅಂದರೆ 3 ಡೈಲಾಗ್ ಬಾಕ್ಸನ್ನು ಹೇಳ್ಕೊಡ್ತೇನೆ. ಸೊ ಏನಿದೆಪ್ಪ ಅಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ಟೇಬಲ್ ಆಫ್ ಕಂಟೆಂಟ್. ಸೊ ಇದು ಎದಕ್ಕೋಸ್ಕರ ಯೂಸ್ ಮಾಡ್ತಾರಪ್ಪ ಅಂದರೆ ನಾವು ಒಂದು ಟೆಕ್ಸ್ಟ್ ಬುಕ್ ಅಥವಾ ಏನಪ್ಪ ಅಂದರೆ ಒಂದು ಟೆಕ್ಸ್ಟ್ ಬುಕ್ ಪಬ್ಲಿಷ್ ಮಾಡ್ತಾ ಇದ್ರೆ ಅಂತ ಮೂಮೆಂಟಲ್ಲಿ ಇಂಡೆಕ್ಸ್ ಪೇಜ್ ಇರುತ್ತೆ ನಮ್ಮದು. ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಬುಕ್ ತೊಗೊಂಡ್ಬಿಟ್ಟು ಚಾಪ್ಟರ್ 1 ಚಾಪ್ಟರ್ 2 ಈ ಪೇಜಿಂದ ಈ ಪೇಜ್ವರೆಗೂ ಇದೆ ಅಥವಾ ಈ ಪೇಜಲ್ಲಿ ಬರುತ್ತೆ ಅಂತಕ್ಕಂಥದ್ದು ಏನಪ್ಪ ಅಂದರೆ ಇಂಡೆಕ್ಸ್ ಪೇಜ್ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಪ್ಪ ಅಂದರೆ ಇದನ್ನು ಟೇಬಲ್ ಆಫ್ ಕಂಟೆಂಟನ್ನು ಯೂಸ್ ಮಾಡ್ತೀವಿ. ಆ ರೀತಿ ಏನು ಮಾಡ್ತಕ್ಕಂಥದ್ದಪ್ಪ ಅಂದರೆ ರೆಡಿ ಮಾಡ್ತಕ್ಕಂಥದ್ದು. ಜಸ್ಟ್ ತೊಗೊಂಡ್ಬಿಟ್ಟು ಏನು ಮಾಡ್ತೀನಪ್ಪ ಈಗ ಮತ್ತೆ ಈ ಡೇಟಾನ ಜಾಸ್ತಿ ಮಾಡ್ತೇನೆ. ಸೊ ಟೋಟಲ್ ಎಷ್ಟಾದವಪ್ಪ ಅಂದರೆ 4 ಪೇಜಸ್ ಆಗಿದೆ. ಸೊ ಇನ್ನೂ ಒಂದು ತೊಗೋತಾ ಇದ್ದೀನಿ 5 ಪೇಜಸ್ ನೋಡ್ಕೊಳ್ಳಿ. ಸೊ ಟೋಟಲ್ ಎಷ್ಟಾಗಿದ್ದಾವಪ್ಪ ಅಂದರೆ ಇಲ್ಲಿ 5 ಪೇಜಸ್ ಆಗಿದ್ದಾವೆ. ಸೊ ಒಂದೇದೇನಿದೆಪ್ಪ ಅಂದರೆ ಇಲ್ಲಿ ಬಂದುಬಿಟ್ಟು ಟೇಬಲ್ ಆಫ್ ಕಂಟೆಂಟ್ ಇದೆ. ಸೊ ಹೆಡ್ಡಿಂಗ್ 1, ಹೆಡ್ಡಿಂಗ್ 2, ಹೆಡ್ಡಿಂಗ್ 3 ಅಂತ. ಸೊ ಇದು ಏನಕ್ಕೋಸ್ಕರ ಯೂಸ್ ಮಾಡ್ತೀವಪ್ಪ ಅಂದರೆ ಫಸ್ಟ್ ಕಮ್ ಟು ಇದರ ರಿಲೇಟೆಡ್ ಹೋಮ್ ಟ್ಯಾಬ್ ಇಲ್ಲಿದೆ. ಇಲ್ಲಿ ಏನಿದೆಪ್ಪ ಅಂದರೆ ಹೆಡ್ಡಿಂಗ್ 1, ಹೆಡ್ಡಿಂಗ್ 2 ಸೊ ಈ ಹತ್ರ ಈ ರೀತಿ ಇಲ್ಲಿ ಇದ್ದಾವೆ. ಸೊ ಇದರಲ್ಲಿ ಏನಪ್ಪ ಅಂದರೆ ತಮಗೆ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸಪೋಸ್ ನಾನು ಏನು ಮಾಡ್ತೀನಪ್ಪ ಅಂದರೆ ಇಷ್ಟು ಡೇಟಾನ ಸೆಲೆಕ್ಟ್ ಮಾಡ್ತೀನಿ, ಹೆಡ್ಡಿಂಗ್ 1 ಚಾಯ್ಸ್ ಮಾಡ್ತೀನಿ. ಮತ್ತೆ ಏನು ಮಾಡ್ತೀನಪ್ಪ ಅಂದರೆ ಇದನ್ನು ಕ್ಲಿಕ್ ಮಾಡ್ತೀನಿ, ಮತ್ತೆ ಹೆಡ್ಡಿಂಗ್ 1 ಬೇರೆ ತೊಗೋಬೇಡಿ, ಇದನ್ನೇ ತೊಗೊಳ್ಳಿ. ಹೆಡ್ಡಿಂಗ್ 2, ಹೆಡ್ಡಿಂಗ್ 3 ಏನಪ್ಪ ಅಂದರೆ ತೊಗೊಳಿಕ್ಕೆ ಹೋಗಬೇಡ್ರಿ. ಫಸ್ಟ್ ಒನ್ ಏನಪ್ಪ ಅಂದರೆ ತಾವು ಏನು ಸೆಲೆಕ್ಟ್ ಮಾಡ್ತೀರಾ ಬರೀ ಅದೇ ಹೆಡ್ಡಿಂಗನ್ನು 1 ತೊಗೊಂಡಿದ್ರೆ 1 ತೊಗೊಳ್ಳಿ, 2 ತೊಗೊಂಡಿದ್ರೆ 2, ಟೈಟಲ್ ತೊಗೊಂಡಿದ್ರೆ ಟೈಟಲ್, ಸಬ್ ಟೈಟಲ್ ಇದ್ದರೆ ಸಬ್ ಟೈಟಲ್, ಅದನ್ನು ಮಾತ್ರ ಏನಪ್ಪ ಅಂದರೆ ಟೋಟಲಿ ಒಂದು ಫೈಲಲ್ಲಿ ತೊಗೊಳ್ತಕ್ಕಂಥದ್ದು. ಜಸ್ಟ್ ಕ್ಲಿಕ್ ಮಾಡಿ ಹೆಡ್ಡಿಂಗ್ 1 ನಾನು ತೊಗೊಂಡಿದ್ದೀನಿ. ಈಗ ಪೇಜ್ ನಂಬರ್ 2ಗೆ ಬರ್ತೀನಿ ನಾನು. ಸೊ 2ಗೆ ಬಂದುಬಿಟ್ಟು ಏನಪ್ಪ ಅಂದರೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಹೆಡ್ಡಿಂಗ್ 1 ತೊಗೋತಾ ಇದ್ದೀನಿ. ಜಸ್ಟ್ ಕ್ಲಿಕ್ ಹಿಯರ್, ಕ್ಲಿಕ್ ಆನ್ ದಿಸ್ ಹೆಡ್ಡಿಂಗ್. ಸೊ ಈ ರೀತಿ ಏನಾಗುತ್ತಪ್ಪ ಅಂದರೆ ಇಲ್ಲಿ ಬಂದುಬಿಟ್ಟು ಇದು ಹೆಡ್ಡಿಂಗ್ 1 ಅಂತ ಬಂದಿದೆ. ಈ ಕಮ್ ಟು ರೆಫರೆನ್ಸ್ ಟ್ಯಾಬ್. ಸೊ ರೆಫರೆನ್ಸ್ ಟ್ಯಾಬಲ್ಲಿ ಏನಪ್ಪ ಅಂದರೆ ಟೇಬಲ್ ಆಫ್ ಕಂಟೆಂಟ್ ಆಪ್ಷನ್ ಇರ್ತಕ್ಕಂಥದ್ದಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅವಾಗ ಏನಾಗುತ್ತಪ್ಪ ಅಂದರೆ ನಿಮ್ಮದು ಪೇಜಲ್ಲಿ ಕಂಟೆಂಟ್ ಏನಿದೆ ಅಂತಕ್ಕಂಥದ್ದನ್ನು, ಯಾವ ಪೇಜಲ್ಲಿ ಇದೆ ಅಂತಕ್ಕಂಥದ್ದನ್ನು ಏನು ಮಾಡುತ್ತಪ್ಪ ಅಂದರೆ ಇದು ತೋರಿಸ್ಕೊಡುತ್ತೆ. ಅಂದರೆ ಇಲ್ಲಿ ನಾನು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ಎಂಟರ್ ಕೀಯನ್ನು ಪ್ರೆಸ್ ಮಾಡಬೇಕಾಗಿತ್ತು. ಸೊ ಇಲ್ಲಿ ತಗೊಳ್ಳಿ ಈಗ. ಸೊ ಕ್ಲಿಕ್ ಆನ್ ದಿಸ್ ಟೇಬಲ್ ಆಫ್ ಕಂಟೆಂಟ್, ಕ್ಲಿಕ್ ಆನ್ ದಿಸ್ ಹೆಡ್ಡಿಂಗ್. ಈಗ ನೋಡಿ ಸೊ ಏನಾಗುತ್ತಪ್ಪ ಅಂದರೆ ನನ್ನ ಟೇಬಲಲ್ಲಿ ಏನು ಕಂಟೆಂಟ್ ಇದೆ, ಯಾವ ಪೇಜಲ್ಲಿ ಏನು ಕಂಟೆಂಟ್ ಇದೆ ಅಂತಕ್ಕಂಥದ್ದನ್ನು ತೋರಿಸ್ತಾ ಇದೆ. ದಿಸ್ ಹೆಡ್ಡಿಂಗ್ ಆ್ಯಂಡ್ ದಿಸ್ ಇಸ್ ಅ ಪೇಜ್ ನಂಬರ್. ಅದಕ್ಕೋಸ್ಕರ ಏನು ಮಾಡ್ತಾರಪ್ಪ ಅಂದರೆ ಇದನ್ನು ಟೇಬಲ್ ಆಫ್ ಕಂಟೆಂಟನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಏನಿದೆಪ್ಪ ಅಂದರೆ ಆಟೋ ಟೆಕ್ಸ್ಟ್. ಅಂದರೆ ಏನಿದೆಪ್ಪ ಅಂದರೆ ಲೆವೆಲ್ 1, ಲೆವೆಲ್ 2, ಲೆವೆಲ್ 3. ಸೊ ಅದೇನು ಚೇಂಜಸ್ ಈ ಪ್ರೆಸೆಂಟ್ ಇರ್ತಕ್ಕಂಥದ್ದು ಏನದಪ್ಪ ಅಂದರೆ ನಮ್ಮ ಟೆಕ್ಸ್ಟ್ ಬಂದುಬಿಟ್ಟು ಲೆವೆಲ್ 1 ಇದೆ. ಅದೇ ರೀತಿ ಇದು ಎದಕ್ಕೋಸ್ಕರ ಯೂಸ್ ಆಗುತ್ತೆ ಅಂದರೆ ನೋಡಿ, ಹೆಡ್ಡಿಂಗ್ 1, ಹೆಡ್ಡಿಂಗ್ 2, ಹೆಡ್ಡಿಂಗ್ 3 ಇದೆ ಅಲ್ಲ, ಆ ರೀತಿ ಏನಾಗುತ್ತಪ್ಪ ಅಂದರೆ ನಮ್ಮ ಟೆಕ್ಸ್ಟ್ ಚೇಂಜಸ್ ಆಗುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕ್ಲಿಕ್ ಮಾಡಿಕೊಂಡು ನೋಡಿ ಲೆವೆಲ್ 1, ಲೆವೆಲ್ 2 ಆ್ಯಂಡ್ ಲೆವೆಲ್ 3 ಇದು ಏನು ಚೇಂಜ್ ಆಗ್ತಾ ಇಲ್ಲ. ಸೊ ಕಮ್ ಟು ಡೌನ್ ಸೈಡ್. ಸೊ ಇದನ್ನು ಡೇಟಾನ ಸೆಲೆಕ್ಟ್ ಮಾಡಿ ಈಗ ಚೆಕ್ ಮಾಡ್ಕೊಳ್ಳಿ ಲೆವೆಲ್ 1. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಲೆವೆಲ್ 2, ಲೆವೆಲ್ 3. ಸೊ ಈ ರೀತಿ ಏನಾಗುತ್ತಪ್ಪ ಅಂದರೆ ಇದು ಚೇಂಜಸ್ ಆಗುತ್ತೆ. ಇದ್ರ ಬಗ್ಗೆ ಮತ್ತೆ ವ್ಯೂವಲ್ಲಿ ಬರುತ್ತೆ. ಅಂದಮೇಲೆ ಇದ್ರ ಬಗ್ಗೆ ನಾನು ಏನು ಮಾಡ್ತೀನಪ್ಪ ಅಂದರೆ ಆ ಲೆವೆಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಏನಿದೆಪ್ಪ ಅಂದರೆ ಅಪ್ಡೇಟ್ ಟೇಬಲ್ ಇದೆ. ಸೊ ಅಪ್ಡೇಟ್ ಟೇಬಲ್ ಇದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು. ಸೊ ಈ ಅಪ್ಡೇಟ್ ಟೇಬಲ್ ನೋಡಿ ಈಗ ಟೋಟಲಿ ನಾನು 2 ಪೇಜಸನ್ನು ಯೂಸ್ ಮಾಡಿದ್ದೀನಿ. ಸೊ ಈಗ ಏನು ಮಾಡ್ತೀನಪ್ಪ ಅಂದರೆ 3ನೇ ಪೇಜನ್ನು ತೊಗೋತೀನಿ. ತೊಗೊಂಡ್ಬಿಟ್ಟು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಬಿಟ್ಟು ಏನಪ್ಪ ಅಂದರೆ ಕಮ್ ಟು ಒನ್ಸ್ ಅಗೇನ್ ಹೋಮ್ ಆಪ್ಷನ್, ಕ್ಲಿಕ್ ಆನ್ ದಿಸ್ ಹೆಡ್ಡಿಂಗ್ 1. ಸೊ ಮತ್ತೆ 4th ಪೇಜಿಗೆ ಹೋಗಿ ಸೊ ಇದನ್ನು ತೊಗೋತೀನಿ, ಮತ್ತೆ ಹೆಡ್ಡಿಂಗ್ 1. ಸೊ ಜಸ್ಟ್ ಕ್ಲಿಕ್ ಹಿಯರ್. ಈ ರೀತಿ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ತೊಗೋತಾ ಇದ್ದೀನಿ. ಈಗ 5 ಪೇಜಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ ನಾನು ಹೆಡ್ಡಿಂಗನ್ನು ತೊಗೊಂಡಿದ್ದೇನೆ. ಸೊ ಜಸ್ಟ್ ಕ್ಲಿಕ್ ಆನ್ ದಿಸ್ ಹೆಡ್ಡಿಂಗ್. ಸೊ ಇದಾದಮೇಲೆ ಏನಪ್ಪ ಅಂದರೆ ನಮ್ಮ ಕರ್ಸರನ್ನು ತೊಗೊಂಡ್ಬಿಟ್ಟು ಎಲ್ಲಿ ಇಡಬೇಕಪ್ಪ ಅಂದರೆ ಇಲ್ಲಿ ಇಟ್ಬಿಡು. ಸೊ ಇಲ್ಲಿ ಇಟ್ಬಿಟ್ಟು ಏನಪ್ಪ ಅಂದರೆ ಏನು ಮಾಡಬೇಕಪ್ಪ ಅಂದರೆ ನಾವು ಕಮ್ ಟು ರೆಫರೆನ್ಸ್ ಟ್ಯಾಬ್. ಸೊ ಬಂದುಬಿಟ್ಟು ಅಪ್ಡೇಟ್ ಟೇಬಲ್. ಸೊ ಅಪ್ಡೇಟ್ ಏನಿದೆಪ್ಪ ಅಂದರೆ ಪೇಜ್ ನಂಬರ್ಸ್ ಓನ್ಲಿ ಆ್ಯಂಡ್ ಎಂಟೈರ್ ಟೇಬಲ್. ಸೆಲೆಕ್ಟ್ ದಿಸ್ ಅಪ್ಡೇಟ್ ಎಂಟೈರ್ ಟೇಬಲ್, ಕ್ಲಿಕ್ ಆನ್ ಓಕೆ ಆಪ್ಷನ್. ಅಂದರೆ ಮತ್ತೆ ಸೊ 1, 2 ಆದಮೇಲೆ 3, 4, 5ಅಲ್ಲಿ ನಾನು ಏನೇನು ಅಪ್ಡೇಟ್ ಮಾಡಿದ್ದೀನಿ ಅದು ಏನಾಗುತ್ತಪ್ಪ ಅಂದರೆ ಇಲ್ಲಿ ಬರುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಏನಪ್ಪ ಅಂದರೆ ಇದು ಟೇಬಲ್ ಆಫ್ ಕಂಟೆಂಟ್ ಡೈಲಾಗ್ ಬಾಕ್ಸ್. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಏನಿದೆಪ್ಪ ಅಂದರೆ ಫುಟ್ ನೋಟ್ ಮತ್ತು ಎಂಡ್ ನೋಟ್ ಇದೆ. ಸೊ ಇದು ಅಂದರೆ ಏನಪ್ಪ, ಫುಟ್ ನೋಟ್ ಮತ್ತು ಎಂಡ್ ನೋಟ್ ಅಂದರೆ ಇನ್ಸರ್ಟ್ ಫುಟ್ ನೋಟ್ ಮತ್ತು ಇನ್ಸರ್ಟ್ ಎಂಡ್ ನೋಟ್. ಸೊ
ಇಲ್ಲಿ ಏನಿದೆಯಪ್ಪ ಅಂದರೆ ಇನ್ಸರ್ಟ್ ಫುಟ್ ನೋಟ್ ಮತ್ತು ಎಂಡ್ ನೋಟಲ್ಲಿ ನೋಡಿ, ಫುಟ್ ನೋಟ್ ಅಂದರೆ ಎಲ್ಲಿ ಬರುತ್ತಪ್ಪ ಅಂದರೆ ಸೊ ಅದು ಎಲ್ಲಪ್ಪ ಅಂದರೆ ಪೇಜಿಂದು ಎಂಡಿಗೆ ಬರುತ್ತೆ. ಇದು ಕೂಡ CET ಅಲ್ಲಿ ಕೇಳಿದ್ದಾರೆ ನೋಡಿ, ಫುಟ್ ನೋಟ್ ಎಲ್ಲಿ ಬರುತ್ತೆ ಮತ್ತು ಎಂಡ್ ನೋಟ ಎಲ್ಲಿ ಬರುತ್ತೆ ಅಂತ. ಫುಟ್ ನೋಟ್ ಎಲ್ಲಿ ಬರುತ್ತಪ್ಪ ಅಂದರೆ ಪೇಜಿಂದು ಎಂಡಿಗೆ ಬರುತ್ತೆ. ಸೊ ಜಸ್ಟ್ ಕ್ಲಿಕ್ ಹಿಯರ್, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಏನಪ್ಪ ಅಂದರೆ ಇದು ರಿಮೆಂಬರ್ ಸಲುವಾಗಿ ಮೆಸೇಜನ್ನು ಕೊಡ್ತಕ್ಕಂಥದ್ದು. ಅಂದರೆ ನಂದು ಏನೋ ಇಂಪಾರ್ಟೆಂಟ್ ಇದೆ ಇಲ್ಲಿ, ಸೊ ಅಥವಾ ನನಗದು ಪ್ಯಾರಾಗ್ರಾಫ್ ಬೇಕಾಗಿದೆ ಅಂತ ಏನಪ್ಪ ಅಂದರೆ ತೋರಿಸ್ಕೊಡ್ತಕ್ಕಂಥದ್ದು, ಅಥವಾ ಇಂಪಾರ್ಟೆಂಟ್ ಡೇಟಾ ಇದೆ ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ತಕ್ಕಂಥದ್ದು. ಜಸ್ಟ್ ಕ್ಲಿಕ್ ಆನ್ ದಿಸ್ ಇನ್ಸರ್ಟ್ ಫುಟ್ ನೋಟ್ ಆಪ್ಷನ್. ಸೊ ದಿಸ್ ಈಸ್ ಏನಪ್ಪ ಅಂದರೆ ಫಸ್ಟ್ ಪ್ಯಾರಾಗ್ರಾಫ್. ಇದನ್ನು ಟೈಪ್ ಮಾಡ್ತೀನಿ. ಈಗ ನೆಕ್ಸ್ಟ್ ಮತ್ತೆ ಏನಪ್ಪ ಅಂದರೆ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡ್ತೀನಿ, ಮಾಡಿಬಿಟ್ಟು ಮತ್ತೆ ಇನ್ಸರ್ಟ್ ಫುಟ್ ನೋಟ್. ಸೊ ದಿಸ್ ಈಸ್ ಸೆಕೆಂಡ್ ಪ್ಯಾರಾಗ್ರಾಫ್. ಸೊ ಮತ್ತೆ ಏನಪ್ಪ ಅಂದರೆ ಇದು ಥರ್ಡ್ ಒನ್ ಇದೆ, ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಸೊ ಇನ್ಸರ್ಟ್ ಏನಪ್ಪ ಅಂದರೆ ಮತ್ತೆ ಇದು ಫುಟ್ ನೋಟನ್ನು ತಗೋತೀನಿ. ದಿಸ್ ಈಸ್ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಪ್ಯಾರಾಗ್ರಾಫ್. ಸೊ ಈ ರೀತಿ ಏನು ಮಾಡ್ತೀನಪ್ಪ ಅಂದರೆ ನಾನು ಟೋಟಲಿ 3 ಫುಟ್ ನೋಟ್ಗಳನ್ನು ಬರೆದೆ. ಸೊ ಇಲ್ಲಿ ಏನಾಗಿದೆಯಪ್ಪ ಅಂದರೆ ಈ ರೀತಿ ಮತ್ತೆ ಎಷ್ಟು ಪೇಜಸ್ ಇದ್ರೂ ಕೂಡ ಎಷ್ಟು ಕೂಡ ನಾವು ತಾವೇನು ಮಾಡ್ಬೋದಪ್ಪ ಅಂದರೆ ತಗೋಬೋದು. ನಾನು ಮೌಸ್ ಕರ್ಸರನ್ನು ಪಾಯಿಂಟ್ ಮೇಲೆ ಒಯ್ದರೆ ಸೊ ಅಲ್ಲಿ ಏನಾಗುತ್ತಪ್ಪ ಅಂದರೆ ಅಲ್ಲಿ ಕೆಳಗಡೆ ತಾವು ಏನು ಟೈಪ್ ಮಾಡಿದರೆ ಅದು ಏನು ಮಾಡುತ್ತಪ್ಪ ಅಂದರೆ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಸೊ ಇದೇನಿದೆಯಪ್ಪ ಅಂದರೆ ದಿಸ್ ಇಸ್ ಫಸ್ಟ್ ಪ್ಯಾರಾಗ್ರಾಫ್. ಸೊ ಅದಾದಮೇಲೆ ಏನಿದೆಯಪ್ಪ ಅಂದರೆ ದಿಸ್ ಇಸ್ ದ ಸೆಕೆಂಡ್ ಪ್ಯಾರಾಗ್ರಾಫ್. ಸೊ ನೆಕ್ಸ್ಟ್ ಒನ್ ನೋಡಿ, ದಿಸ್ ಇಸ್ ದ ಇಂಪಾರ್ಟೆಂಟ್ ಪ್ಯಾರಾಗ್ರಾಫ್. ಮೂರನೇದು ಎಲ್ಲಿದೆ ಚೆಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿದೆ ಪಾಯಿಂಟ್. ಓಕೆ, ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ನಮ್ಮದು ಫುಟ್ ನೋಟ್. ಸೊ ಅದೇ ರೀತಿ ಏನಿದೆಯಪ್ಪ ಅಂದರೆ ಎಂಡ್ ನೋಟ್ ಇದೆ. ಸೊ ಏನಿದೆಯಪ್ಪ ಅಂದರೆ ಏನೋ ಒಂದು ಎಂಡ್ ನೋಟ್. ಎಂಡ್ ಅಂದರೆ ಏನಪ್ಪ ಅಂದರೆ ಇದು ಎಲ್ಲಿ ಬರುತ್ತಪ್ಪ ಅಂದರೆ ನಿಮ್ಮದು ಪೇಜಿಂದು ಟೆಕ್ಸ್ಟ್ ಅಂದರೆ ಡೇಟಾ ಎಲ್ಲಿ ಎಂಡ್ ಆಗಿದೆ ಅದರ ಕೆಳಗಡೆ ಬರುತ್ತೆ. ಅಂದರೆ ನಮ್ಮ ಪ್ಯಾರಾಗ್ರಾಫ್ ಇಲ್ಲಿ ಎಂಡ್ ಆಗಿದೆ, 3ನೇ ಪ್ಯಾರಾಗ್ರಾಫ್ ಕೆಳಗಡೆ ಬರುತ್ತೆ. ಅಥವಾ 6 ಪ್ಯಾರಾಗ್ರಾಫ್ ಇದ್ದರೆ ತಮ್ಮ ಹತ್ರ 6, ಅಥವಾ ಎಲ್ಲಿ ನಿಮ್ಮದು ಡೇಟಾ ಎಲ್ಲಿ ಎಂಡ್ ಆಗುತ್ತಲ್ಲ ಅದ್ರದ್ದು ಏನಾಗುತ್ತಪ್ಪ ಅಂದರೆ ಕೆಳಗಡೆ ಬರುತ್ತೆ. ಇನ್ಸರ್ಟ್ ಎಂಡ್ ನೋಟ್. ಸೊ ಅಂಡೋ ಮಾಡ್ತೀನಿ. ಇದು ಕೂಡ ಕರ್ಸರನ್ನು ಕ್ಲಿಕ್ ಮಾಡಿ. ಸೊ ಜಸ್ಟ್ ಕ್ಲಿಕ್ ಹಿಯರ್. ಇಲ್ಲಿ ಕೂಡ ನಾನು ಏನು ಮಾಡ್ತೀನಪ್ಪ ಅಂದರೆ ಸೇಮ್ ಟೈಪನ್ನು ಮಾಡ್ತೇನೆ. ಏನಪ್ಪ ಅಂದರೆ ದಿಸ್ ಈಸ್ ದ ಫಸ್ಟ್ ಪ್ಯಾರಾಗ್ರಾಫ್. ಅಥವಾ ಬೇರೆ ಏನಿದೆ ನಿಮ್ಮದು ಬರೀತಕ್ಕಂಥ ಅಂದರೆ ಈ ಪೇಜಲ್ಲಿ ಏನು ಇಂಪಾರ್ಟೆಂಟ್ ಇದೆ ಏನಿದೆಯಪ್ಪ ಅಂದರೆ ಇಲ್ಲಿ ಬರಿತೇನೆ. ಇದರ ಟೋಟಲ್ ಏನಪ್ಪ ಅಂದರೆ 3 ಪ್ಯಾರಾಗ್ರಾಫ್ಸ್ ಆರ್ ದೇರ್ ಇನ್ ದಿಸ್ ಪೇಜ್. 3 ಪ್ಯಾರಾಗ್ರಾಫ್ಸ್ ಆರ್ ದೇರ್. ಅಲ್ಲಿ ಏನು ಟೈಪ್ ಮಾಡಿದ್ದೀರಾ ಅದು ಏನಾಗುತ್ತಪ್ಪ ಅಂದರೆ ಡಿಸ್ಪ್ಲೇ ಮಾಡುತ್ತೆ. ಸೊ ದಟ್ ಈಸ್ ದ ಫಸ್ಟ್ ಎಂಡ್ ನೋಟ್ ಆ್ಯಂಡ್ ದಿಸ್ ಈಸ್ ದ ಸೆಕೆಂಡ್ ಎಂಡ್ ನೋಟ್. ಸೊ ಈ ರೀತಿ ಏನಪ್ಪ ಅಂದರೆ ಇದು ಫುಟ್ ನೋಟ್ ಮತ್ತು ಎಂಡ್ ನೋಟನ್ನು ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ನೆಕ್ಸ್ಟ್ ಎಂಡ್ ನೋಟ್ ಅಂದರೆ ಮತ್ತೆ ನೆಕ್ಸ್ಟಿಗೆ ಹೋಗುತ್ತೆ. ಪ್ರೀವಿಯಸ್ ಅಂದರೆ ಪ್ರೀವಿಯಸ್ ಬರುತ್ತೆ. ಯಾವ್ದು ಬೇಕಾಗಿದೆ ಅದನ್ನು ತಾವು ತೋತಕ್ಕಂಥದ್ದು. ಶೋ ನೋಟ್ಸ್ ಅಂತ ಕ್ಲಿಕ್ ಮಾಡಿದರೆ ಸೊ ಫುಟ್ ನೋಟ್ ಎಲ್ಲಿದೆ ನಾನು ನೋಡೋದಿದೆ. ಕ್ಲಿಕ್ ಆನ್ ಓಕೆ ಆಪ್ಷನ್. ಸೊ ತಮ್ಮ ಕರ್ಸರ್ ಏನು ಮಾಡುತ್ತಪ್ಪ ಅಂದರೆ ಅಲ್ಲಿ ತಂದುಬಿಟ್ಟು ಸೊ ಶೋ ಮಾಡುತ್ತೆ. ಈಗ ಎಂಡ್ ನೋಟ್ ಹೊಡುತ್ತೆ. ಸೊ ಕ್ಲಿಕ್ ಆನ್ ದಿಸ್ ಶೋ ನೋಟ್ಸ್ ಕ್ಲಿಕ್ ಮಾಡಿ ಮತ್ತೆ ಶೋ ಏನಿದೆಯಪ್ಪ ಅಂದರೆ ಎಂಡ್ ನೋಟ್ ಅಂತ ಕ್ಲಿಕ್ ಮಾಡಿ. ಕರ್ಸರ್ ಏನಾಗುತ್ತಪ್ಪ ಅಂದರೆ ಎಲ್ಲಿ ಎಂಡ್ ನೋಟ್ ಇದೆ ಅಲ್ಲಿ ಏನಾಗುತ್ತಪ್ಪ ಅಂದರೆ ಹೋಗ್ಬಿಡುತ್ತೆ. ಸೊ ಇದು ಬಂದುಬಿಟ್ಟು ನಮ್ದು ಏನಪ್ಪ ಅಂದರೆ ಎಂಡ್ ನೋಟ್, ಫುಟ್ ನೋಟ್ ಏನಪ್ಪ ಅಂದರೆ ಡೈಲಾಗ್ ಬಾಕ್ಸ್. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಏನಿದೆಯಪ್ಪ ಅಂದರೆ ಇಲ್ಲಿ ನಮ್ಗೆ ಸೊ ಸಿಟಿಷನ್ಸ್ ಆ್ಯಂಡ್ ಬಿಬ್ಲಿಯೋಗ್ರಫಿ ಇದು ಏನಕ್ಕೋಸ್ಕರ ಯೂಸ್ ಆಗುತ್ತೆ ಅಂತಕ್ಕಂಥ. ಓಕೆ, ಇದು ಏನಪ್ಪ ಅಂದರೆ ತಾವು ಯಾವುದಾದ್ರೂ ಸೊ ಬುಕ್ಕನ್ನು ಪಬ್ಲಿಷ್ ಮಾಡ್ತಾ ಇದ್ರೆ ಬಂದ್ಬಿಟ್ಟು ಇಲ್ಲಿ ಏನಪ್ಪ ಅಂದರೆ ಟೈಪ್ ಮಾಡ್ತಕ್ಕಂಥದ್ದು. ಆ್ಯಡ್ ಸೋರ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಆಥರ್ ಯಾವ ಬುಕ್ ಇದೆ ಆ ಬುಕ್ಕಿಂದ ಏನಪ್ಪ ಅಂದರೆ ಸೋರ್ಸ್ ಅಂದರೆ ಸೊ ಏನು ಮಾಡ್ತಾ ಇದ್ದಾರೆ ತಾವು ಅದನ್ನು ಏನಪ್ಪ ಅಂದರೆ ಇದು ಟೈಪ್ ಆಫ್ ಸೋರ್ಸನ್ನು ತೋತಕ್ಕಂಥದ್ದು. ಅದಾದಮೇಲೆ ಏನಿದೆಯಪ್ಪ ಅಂದರೆ ಆಥರ್ ಇದೆ. ಯಾವ ಆಥರನ್ನು ಸೊ ಬರಿತಾ ಇದ್ದಾರೆ ಇವರು, ಆಥರ್ ನೇಮ ಏನಿದೆ ಅಂತಕ್ಕಂಥದ್ದು. ಸೊ PV ಕೋಟೂರ್ ಅಂತ ಹೇಳಿ ತಗೋತೀನಿ ನಾನು. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಯಾವ ಟೈಟಲ್ ಇದೆ, ಕಂಪ್ಯೂಟರ್ ಕಾನ್ಸೆಪ್ಟ್ಸ್ ಆ್ಯಂಡ್ ಸಿ ಪ್ರೋಗ್ರಾಮಿಂಗ್. ಯಾವ ಇಯರಲ್ಲಿ ಅವರು ಪಬ್ಲಿಷ್ ಮಾಡ್ತಾ ಇದ್ದಾರೆ, 2025 ಸಿಟಿ ಎಲ್ಲಿ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಪಬ್ಲಿಷರ್ ಯಾರಿದ್ದಾರೆ ಅದನ್ನು ಕೂಡ ತಾವು ಏನು ಮಾಡ್ಬೋದಪ್ಪ ಅಂದರೆ ಬರೀತಕ್ಕಂಥದ್ದು. ಯಾವ ಪಬ್ಲಿಷಲ್ಲಿ ಮಾಡ್ತಾ ಇದ್ದಾರೆ. ಸೊ ಜಸ್ಟ್ ಕ್ಲಿಕ್ ಆನ್ ಏನಪ್ಪ ಅಂದರೆ ಓಕೆ ಆಪ್ಷನ್. ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಇಲ್ಲಿ ಬರುತ್ತೆ ಅದು ಏನು ಟೈಪ್ ಮಾಡಿದ್ದೀರಾ. ಸೊ ಇಲ್ಲಿ ಏನಿದೆಯಪ್ಪ ಅಂದರೆ ಮ್ಯಾನೇಜ್ ಸೋರ್ಸಸ್ ಅಂತಕ್ಕಂಥದ್ದು ಆಪ್ಷನ್ ಇದೆ. ಕ್ಲಿಕ್ ಮಾಡಿ. ಸೊ ಇಲ್ಲಿ ಆಲ್ರೆಡಿ ಇಲ್ಲಿ ಏನು ಟೈಪ್ ಮಾಡಿದ್ದಾರೆ ಅದೇನಪ್ಪ ಅಂದರೆ ಕಾಪಿ ಮಾಡ್ಬೋದು, ಡಿಲೀಟ್ ಮಾಡ್ಬೋದು ಮತ್ತು ಎಡಿಟ್ ಮಾಡ್ತಕ್ಕಂಥದ್ದು. ಅದನ್ನು ತಾವು ಏನು ಮಾಡ್ಬೋದಪ್ಪ ಅಂದರೆ ಇವು ಆಪ್ಷನ್ ಮುಖಾಂತರ ಮತ್ತೆ ರಿಪೀಟ್ ಮಾಡ್ತಕ್ಕಂಥದ್ದು. ಇಲ್ಲಿ ಚೇಂಜಸ್ ಆಗ್ತಕ್ಕಂಥದ್ದು ಏನಾಗುತ್ತಪ್ಪ ಅಂದರೆ ಇಲ್ಲಿ ನೋಡ್ತಕ್ಕಂಥದ್ದು. ಇಲ್ಲಿ ವೆರೈಟೀಸ್ ಆಫ್ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಏನು ಕಾಮ ಚೇಂಜಸ್ ಆಗ್ತಾ ಇದೆ ಅಥವಾ ಏನಪ್ಪ ಅಂದರೆ ಬೇರೆ ಏನು ಚೇಂಜಸ್ ಆಗ್ತಾ ಇದೆ ಅದನ್ನು ತಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇದನ್ನು ಚೆಕ್ ಮಾಡ್ಕೊಳ್ತಕ್ಕಂಥ. ಅದಾದಮೇಲೆ ಲಾಸ್ಟ್ ಒನ್ ಏನಿದೆಯಪ್ಪ ಅಂದರೆ ಬಿಬ್ಲಿಯೋಗ್ರಫಿ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಏನು ಟೈಪ್ ಮಾಡಿದ್ದೀರಾ ಪೂರ್ತಿ ಎಲ್ಲ ಏನು ಮಾಡುತ್ತಪ್ಪ ಅಂದರೆ ಇದು ಡಿಸ್ಪ್ಲೇ ಮಾಡುತ್ತೆ. ಸೊ ಇದು ಬಂದುಬಿಟ್ಟು ಏನಿದೆಯಪ್ಪ ಅಂದರೆ ನಮ್ಮದು ಬಿಬ್ಲಿಯೋಗ್ರಫಿ ಸೊ ಡೈಲಾಗ್ ಬಾಕ್ಸ್ ಇದೆ.
ಮ್ಯಾನೇಜ್ ಸೋರ್ಸಲ್ಲಿ ಸೊ ಕಾಪಿ ಡಿಲೀಟ್ ಮಾಡ್ತಕ್ಕಂಥದ್ದು ಮತ್ತು ಇದು ಹೆಡ್ಡಿಂಗನ್ನು ತೋತಕ್ಕಂಥದ್ದು. ಸೊ ಸ್ಟೈಲ್ ಬೇಕಾಗಿದ್ದರೆ ಸ್ಟೈಲ್ ತೊಗೊಳ್ಳಿ, ಅಥವಾ ಏನಪ್ಪ ಅಂದರೆ ಡೈರೆಕ್ಟ್ಲಿ ಇದನ್ನೇ ಬಿಬ್ಲಿಯೋಗ್ರಫಿ ಬಗ್ಗೆ ತೋತಾ ಇದ್ರೆ ಅದ್ರ ಬಗ್ಗೆ ಏನು ಮಾಡ್ತಾರಪ್ಪ ಅಂದರೆ ಅವರು ಸೊ ಪೂರ್ತಿ ಇನ್ ಡೀಟೇಲಲ್ಲಿ ಏನು ಟೈಪ್ ಮಾಡಿದ್ರೆ ಅದೆಲ್ಲ ಏನಾಗುತ್ತಪ್ಪ ಅಂದರೆ ಡಿಸ್ಪ್ಲೇ ಆಗುತ್ತೆ. ಸೊ ಇದೇನಪ್ಪ ಅಂದರೆ ನಮ್ಮದು ದಿಸ್ ಡೈಲಾಗ್ ಬಾಕ್ಸ್. ಟೋಟಲ್ ಇವತ್ತು ಏನಾದಪ್ಪ ಅಂದರೆ 3 ಡೈಲಾಗ್ ಬಾಕ್ಸ್ ಇನ್ ರೆಫರೆನ್ಸ್ ಟ್ಯಾಬ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನಪ್ಪ ಅಂದರೆ ತಮಗೆ ಇವು 3 ಡೈಲಾಗ್ ಬಾಕ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಏನಪ್ಪ ಅಂದರೆ ಕ್ಯಾಪ್ಷನ್ ಅಂದರೆ ಏನು, ಇಂಡೆಕ್ಸ್ ಅಂದರೆ ಏನು, ಮತ್ತು ಟೇಬಲ್ ಆಫ್ ಅಥಾರಿಟಿ ಅಂದರೆ ಏನು ಅಂತಕ್ಕಂಥದ್ದು. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ತಮಗೆ ರೆಫರೆನ್ಸ್ ಟ್ಯಾಬ್. ಥ್ಯಾಂಕ್ ಯು ಫ್ರೆಂಡ್ಸ್. ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಮತ್ತು ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.